ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗ್ತಿದೆ. ಸುಮಾರು ಏನಿಲ್ಲ ಅಂತಂದ್ರೆ 7 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವುದಕ್ಕೆ ಮುಂದಾಗಿರುವಂತದ್ದು. ರಾಜ್ಯದ 1000ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇರುವಂತದ್ದು. ಇವತ್ತು ನಾನು ಮಲ್ಲೇಶ್ವರಂ ಅಲ್ಲಿರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುಂಭಾಗದಲ್ಲಿದ್ದೀನಿ. ತಾವು ಗಮನಿಸ್ತಾ ಇರಬಹುದು, ಟೀಚರ್ಸ್ಗಳು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯುವುದಕ್ಕೆ ಭಯ ಬೇಡ ಈ ರೀತಿಯಾಗಿ ಅಂತ ಹೇಳಿ ಒಂದಷ್ಟು ಕೊನೆ ಹಂತದಲ್ಲೂ ಸಹ ಟಿಪ್ಸ್ ಅನ್ನು ನೀಡುವುದಕ್ಕೆ ಮುಂದಾಗ್ತಾ ಇರುವಂತದ್ದು. ಸಾಕಷ್ಟು ವಿದ್ಯಾರ್ಥಿಗಳು ಬರುವಂತಹ ಕೇಂದ್ರ ಇದು. ಈ ಕೇಂದ್ರದಲ್ಲಿ ತಾವು ದೃಶ್ಯಾವಳಿಗಳೆಲ್ಲ ಗಮನಿಸ್ತಾ ಇರಬಹುದು. ಪೋಷಕರಾಗಿರ್ಬೋದು, ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಧೈರ್ಯ ತುಂಬುತ್ತಾ ಇದ್ದಾರೆ. ಯಾಕಂತಂದ್ರೆ ವಿದ್ಯಾರ್ಥಿಗಳ ಅಮೂಲ್ಯವಾದಂತಹ ಘಟ್ಟ ಇದು. ಜೀವನಕ್ಕೆ ಒಂದು ಬದಲಾವಣೆ ತಿರುವನ್ನ ಕೊಡುವಂತಹ ಸಂದರ್ಭ ಇದು ಪರೀಕ್ಷೆ ಅನ್ನುವಂಥದ್ದು. ಸೊ ಎಲ್ಲಾ ವಿದ್ಯಾರ್ಥಿಗಳಿಗೂ ಅವರ ಟೀಚರ್ಸ್ಗಳು ಒಂದು ಮಾತನ್ನ ಹೇಳ್ತಾ ಇರುವಂತದ್ದು, ಈ ಮಾತನ್ನ ಹೇಳ್ತಾ ಇರುವಂತಹದ್ದು, ಅವರಿಗೆ ತಿಳಿಸ್ಕೊಡ್ತಾ ಇರುವಂತದ್ದು ಪರೀಕ್ಷೆ ಬಗ್ಗೆ. ನಾನು ಟೀಚರ್ಸ್ ಇದ್ದಾರೆ, ನಾನು ಅವ್ರ ಹತ್ರನೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದಕ್ಕೂ ಹೋಗ್ತಾ ಇದ್ದಾರೆ, ನಾವ್ ಏನ್ ಹೇಳಿದ್ರೆ ಇಷ್ಟೊತ್ತವರಿಗೆಲ್ಲ ಟಿಪ್ಸ್ ಕೊಡ್ತಾ ಇದ್ರಿ ಅಂತ ಅನ್ಕೋತೀನಿ. ಸೊ ಏನ್ ಹೇಳ್ತೀವಿ? ಕೆಡಬೇಡಿ, ಯಾವುದೇ ರೀತಿ ಟೆನ್ಷನ್ ತಗೋಬೇಡಿ, ನಿಮ್ಗೆಲ್ಲ ಬರುತ್ತೆ. ಯಾವ ರೀತಿ ಓದ್ತಿರೋ ಆ ತರ ಪ್ರೆಸೆಂಟ್ ಮಾಡ್ಬೇಕು, ಬರೀರೋದು ಮುಖ್ಯ ಅಂತಂದು. ಹಾಗೆ ವಿದ್ಯಾರ್ಥಿಗಳು ನನ್ನೊಟ್ಟಿಗಿದ್ದಾರೆ. ಹೇಗ್ ಪ್ರಿಪೇರ್ ಆಗಿದೆ? ಎಷ್ಟು ಖುಷಿ ಆಗ್ತದೆ, ಎಷ್ಟು ಭಯ ಆಗ್ತದೆ. ಯಾಕಂತಂದ್ರೆ ಇಷ್ಟು ದಿನ ಓದಿರೋದು ಇವತ್ತೇ 3 ಗಂಟೆಯಲ್ಲಿನೇ ಬರೆದ್ ಬಿಡ್ಬೇಕಾಗುತ್ತೆ. ಸೊ ಏನ್ ಹೇಳ್ತೀವಿ? ಖುಷಿ ಅಂತ ಏನಿಲ್ಲ, ಭಯ ಅಂತ ಸ್ವಲ್ಪ ಇದೆ, ಬಟ್ ಚೆನ್ನಾಗ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಬರಿತಾ ಬರಿತಾ ಭಯ ಅನ್ನೋದು ಹೊಟ್ಟೋಗುತ್ತೆ. ಸೊ ಕಾನ್ಫಿಡೆನ್ಸ್ ಇದೆ. ಅಂದ್ರೆ ಲಿಮಿಟೆಡ್ ಟೈಮ್ ಇರುತ್ತೆ ನಿಮ್ಗೆ, ಇಂತಿಷ್ಟು ಟೈಮ್ ಒಳಗಡೆ ಎಲ್ಲ ಬರೆಯೋದಕ್ಕಾಗತ್ತೆ. ಅದಕ್ಕೆ ಏನಾದ್ರು ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಹೇಗೆ? ಇಲ್ಲ, ಪ್ರಿಪರೇಟರಿಲೆಲ್ಲ ಪ್ರಾಕ್ಟೀಸ್ ಆಗಿದೆ ಅಲ್ವಾ, ಸೊ ಹಂಗೆ ಬರಿತೀವಿ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಎಕ್ಸಾಮ್ಸ್ ಬರೀರಿ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಪರೀಕ್ಷಾ ಕೇಂದ್ರದ ಮುಂಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಮತ್ತೆ ಪೋಷಕರು ಕಿಮಾತನ್ನ ಹೇಳ್ತಾ ಇರುವಂತದ್ದು. ಒಂದು ಕಡೆಗೆ ವಿದ್ಯಾರ್ಥಿಗಳು ಸಹ ಈಗ ಆಗಮಿಸಿ ತಮ್ಮ ಅಲಾಟ್ ಆಗಿರುವಂತಹ ರೂಮ್ ಗಳನ್ನ ನೋಡೋದ್ರ ಜೊತೆಗೆ ಅವರ ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ಹಾಲ್ ಟಿಕೆಟ್ ನಂಬರ್ ಮುಖಾಂತರವಾಗಿ ತಮ್ಮ ಸೀಟ್ಗಳು ಯಾವ ರೂಮ್ ಅಲ್ಲಿ ಇದಾವೆ ಅಂತ ಹೇಳಿ ನೋಡ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರೀಕ್ಷೆ ಆರಂಭವಾಗುವುದಕ್ಕೆ ಸಮಯ ಇರುವಂತದ್ದು. ಸಾಕಷ್ಟು ವಿದ್ಯಾರ್ಥಿಗಳಿಗ ತಯಾರಿ ಮಾಡ್ಕೊಂಡಿರುವಂತಹದ್ದು. ಸೊ ಇನ್ನು ಮಧ್ಯಾಹ್ನ 1 ಗಂಟೆವರೆಗೂ ಈ ಪರೀಕ್ಷೆ ಇರುತ್ತೆ. 10 ಗಂಟೆ ಆರಂಭವಾಗಿ 1 ಗಂಟೆವರೆಗೂ ಪರೀಕ್ಷೆ ಇರೋದ್ರಿಂದಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಈಗ ಪರೀಕ್ಷಾ ಕೇಂದ್ರದ ಮುಂಭಾಗಕ್ಕೆ ಆಗಮಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಗನಿಸ್, ಬೆಂಗಳೂರು.